ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಈ ವಾಕ್ಯದೊಂದಿಗೆ ದೇವರು ನಮ್ಮೊಂದಿಗೆ ಮಾತನಾಡಲಿ. 1 ಪೇತ್ರ 3ನೇ ಅಧ್ಯಾಯ 8ನೇ ವಚನದಿಂದ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ, ಪರರ ಸುಖದಲ್ಲಿಯೂ ಸೇರುವವರಾಗಿರ್ರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಹಾಲೆಲೂಯಾ. ಇಲ್ಲಿ ದೇವರು ಅನ್ಯೋನ್ಯತೆ ಪ್ರೀತಿ ಬಗೆಯಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಇಲ್ಲಿ ದೇವರಲ್ಲಿ ಆದುಕೊಂಡವರು ನಾವು ಪರರ ಏನಂತೆ, ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ. ಒಂದೇ ವಾಕ್ಯ ಹೇಳ್ತದೆ, 2 ಜನ ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಒಂದೇ ಮನಸ್ಸಿನಿಂದ ನಾನು ಪ್ರಾರ್ಥನೆ ಕೇಳ್ತೇನೆ, ಸದುತ್ತರವನ್ನು ದಯಪಾಲಿಸ್ತೇನೆ. ಹಾಲೆಲೂಯಾ. ಎಂಥ ವಾಕ್ಯವನ್ನು ದೇವ್ರು ಮಾತನಾಡಿದ್ದಾರೆ. ಇಲ್ಲಿ ಏನು ಹೇಳಿದೆ, ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ. ಒಂದೇ ಮನಸ್ಸು, ಬೇರೆ ಬೇರೆ ಮನಸ್ಸು ಬಗ್ಗೆ ಇಲ್ಲಿ ದೇವರು ಮಾತನಾಡಲಿಲ್ಲ ಪ್ರಿಯರೇ. ನಾವು ಆಲಯದಲ್ಲಿ ಧ್ಯಾನ ಮಾಡುವಾಗ, ಎಲ್ಲರೂ ಸಭೆಯಾಗಿ ಕೂತುಕೊಂಡು ಪ್ರಾರ್ಥನೆಯನ್ನು ಮಾಡುವಾಗ, ವಾಕ್ಯವನ್ನು ಕೇಳುವಾಗ, ದೇವರೊಂದಿಗೆ ನಾವು ಮಾತನಾಡುವಾಗ, ಪ್ರಾರ್ಥನೆ ಮುಖಾಂತರ ಏಕ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡ್ರಿ. ಎಂಥದೇ ಇಲ್ಲಿ ಸೂಚಕ ಕಾರ್ಯ. ಹಾಲೆಲೂಯಾ. ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡುವರಾಗಿರಿ, ಪರರ ಸುಖದಲ್ಲಿಯೂ ಸೇರುವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಇಲ್ಲಿ ಪ್ರೀತಿಸಿರಿ ಅಂದರೆ ಪ್ರೀತಿಸೋದು, ಅವ್ರಿಗೆ ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಎಲ್ಲದರಲ್ಲೂ ನಾವು ಜೊತೆಯಾಗಿದ್ದು ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಲೆಲೂಯಾ. ಯಾಕಂದರೆ ನಾವು ಈ ಲೋಕದಿಂದ ದೇವರು ನಮ್ಮನ್ನು ಬೇರ್ಪಡಿಸಿದ್ದಾರೆ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯವನ್ನೇ ಬಿಗಿಯಾಗಿ ಹಿಡಿದುಕೊಂಡು ಧ್ಯಾನ ಮಾಡುವಂಥವರಿಗೆ ದೇವರಿಗೆ ಹೇಳಿಕೊಟ್ಟಿದ್ದಾರೆ. ಇದರೊಳಗೆ ನಿಮ್ಮ ಪ್ರೀತಿ ಹೇಗಿರಬೇಕು ಅಂದರೆ, ಅನ್ಯ ಜನಗಳ ಮಧ್ಯದಲ್ಲಿ ಒಂದು ಸಾಕ್ಷಿಯಾಗಿರಬೇಕು. ಅವರು ಕ್ರಿಸ್ತರು, ಅವರು ಎಷ್ಟು ಪ್ರೀತಿಯಾಗಿದ್ದಾರೆ, ಒಳ್ಳೆ ಪ್ರೀತಿಯಿಂದ ಇದ್ದಾರೆ. ಅವರು ಒಬ್ಬರ ಹತ್ರ ಒಂದು ಜಗಳ ಮಾಡಿದವರಲ್ಲ, ಒಬ್ಬರ ಹತ್ರ ಅವ್ರ ಬಗ್ಗೆ ನಾವು ಇದುವರೆಗೂ ಒಂದು ಕೆಟ್ಟ ಶಬ್ದ ನಾನು ಕೇಳಲಿಲ್ಲ. ಈ ಪ್ರೀತಿ ಇದೆಯಲ್ಲ, ದೇವರ ನಾಮ ಮಹಿಮೆ ಹೊಂದುತ್ತೆ. ಹಾಲೆಲೂಯಾ. ಯಾಕೆಂದರೆ ಕ್ರಿಸ್ತರು ನಮಗೋಸ್ಕರನೇ ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಧ್ಯಾನ ಮಾಡಿದಾಗ ನಾವು ಇತರರಿಗೆ ನಾವು ಮಾದರಿಯಾಗಿ ತೋರ್ಬರಬೇಕು ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಪ್ರೀತಿಸಿರಿ, ಕರುಣೆಯನ್ನು ದೀನಭಾವವನ್ನು ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದನೆಗೆ ನಿಂದನ್ನು ಮಾಡದೆ ಆಶೀರ್ವದಿಸಿರಿ. ಯಾರಾದರೂ ನಮಗೆ ಅಪಕಾರಗಳನ್ನ ಮಾಡಿದರೆ, ತೊಂದರೆಗಳು ಕೊಟ್ಟರೆ, ತಾಪತ್ರಗಳು ಕೊಟ್ಟರೆ, ಕೆಟ್ಟ ಕೆಟ್ಟ ಶಬ್ದಗಳನ್ನ ಮಾಡಿದರೆ ರಿಟರ್ನ್ ನಾವು ಅವರಿಗೆ ಮಾಡಬೇಡ್ರಿ. ದೇವ್ರ ಯೇಸು ಸ್ವಾಮಿ ನಮಗೆ ಆ ರೀತಿಯಾಗಿ ಎಲ್ಲೂ ಕಲಿಸಿಲ್ಲ, ಎಲ್ಲೂ ಹೇಳಿಕೊಟ್ಟಿಲ್ಲ. ಈ ರೀತಿಯಾಗಿ ನೀವು ಅಪಕಾರಕ್ಕೆ ಅಪಕಾರ ಮಾಡ್ರಿ, ನಾನಿದ್ದೇನೆ ಅಂತ ಎಲ್ಲೂ ಹೇಳಿಲ್ಲ. ನಾವು ಸಮಾಧಾನದಿಂದ ಇರಬೇಕು. ಹಾಲೆಲೂಯಾ. ಮತ್ತೆ ನಿಂದನೆಗೆ ನಿಂದನೆ ಮಾಡದಂತೆ ಆಶೀರ್ವದಿಸ್ಬೇಕಂತವರಿಗೆ. ನಮಗೆ ನೋಡ್ರಿ, ನಮಗೆ ಯಾರಾದರೂ ಒಂದು ತೊಂದರೆ ಕೊಟ್ಟರೆ ನಾವು ಅವ್ರಿಗೆ ಆಶೀರ್ವಾದ ಮಾಡ್ತೀವಾ? ಅವರಿಗೋಸ್ಕರ ನಾವು ಹೊರಗಡೆ ಮಾತನಾಡಲಿಲ್ಲ ಅಂದರೂ ಮನೆಯೊಳಗಾರ ಕೂತ್ಕೊಂಡು ಅವ್ರಿಗೆ ಕೇಳನ್ನ ಬಯಸ್ತೇವೆ. ಹಾಲೆಲೂಯಾ. ಹಾಗೆಲ್ಲೂ ದೇವರು ಎಂದು ಹೇಳ್ಕೊಟ್ಟಿಲ್ಲ. ಯಾಕಂದರೆ ದೇವರಿಗೆ ಶಿಲುಬೆಗೆ ಆಗೋದಕ್ಕಿಂತ ಮುಂಚೆ ಎಷ್ಟು ಕಷ್ಟಗಳನ್ನ ಕೊಟ್ಟಿದ್ರು. ಹಾಲೆಲೂಯಾ. ಎಷ್ಟು ನೋವುಗಳನ್ನು ಕೊಟ್ಟಿದ್ರು. ಅವರ ಮುಖದ ಮೇಲೆ ಹುಗಿದರು, ಚಾಟಿ ಏಟಿಂದ ಹೊಡೆದರು. ಮಳೆಯಲ್ಲಿ ಅವರಿಗೆ ಶಿಲುಬೆಗೆ ಹಾಕೋದಕ್ಕಿಂತ ಮುಂಚೆ ಮಳೆಯನ್ನು ಯೇಸು ಸ್ವಾಮಿ ಕೈಗಳಿಗೆ ಕಾಲುಗಳಿಗೆ ಹೊಡೆದರು. ಹಾಲೆಲೂಯಾ. ಎಷ್ಟು ತಾಳಿಕೊಂಡರು, ಎಷ್ಟು ಸಹಿಸಿಕೊಂಡರು. ಆದರೆ ಒಂದು ಮಾತು ಹೇಳಿದರು, ತಂದೆ, ಅವರು ಏನು ಮಾಡ್ತಾ ಇದ್ದವರು ಅವರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು. ಹಾಲೆಲೂಯಾ. ಇವತ್ತು ನಾವು ಅದೇ ರೀತಿಯಾಗಿ ಯಾರಾದರೂ ನಮಗೆ ಕೇಡು ಬಯಸಿದರೆ, ತೊಂದರೆಗಳು ಕೊಟ್ಟರೆ, ತಂದೆ, ಇವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರನ್ನ ಕ್ಷಮಾ ಮಾಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಪರಲೋಕ ಮುಟ್ಟುತ್ತದೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಅಪಕಾರಕ್ಕೆ ಅಪಕಾರ ಮಾಡದೆ, ನಿಂದೆಗೆ ನಿಂದೆಯನ್ನು ಮಾಡದೆ ಅವ್ರನ್ನ ಆಶೀರ್ವದಿಸಿರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಈ ಥರ ಮನಸ್ಸುಳ್ಳವರಾಗಿ ನಾವೆಲ್ಲ ಬದಲಾಗಬೇಕು ಅಂತ ಸ್ವಾಮಿ ಇಚ್ಛೆ ಆಗಿದೆ, ಒಂದು ಆಸೆ ಆಗಿದೆ ಅವರಿಗೆ. ಹಾಲೆಲೂಯಾ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಾನಲ್ಲ. ಹಾಲೆಲೂಯಾ. ಇದಕ್ಕಾಗಿ ದೇವರು ನಮ್ಮೆಲ್ಲರನ್ನು ಕರೆದಿದ್ದಾರೆ. ಹಾಲೆಲೂಯಾ. ಹೇಗೋ ಇದ್ದು ಹೇಗೋ ಜೀವಿಸಿ ಹೋಗ್ಲಿಕ್ಕೆ ಅಲ್ಲ ಪ್ರಿಯರೇ.
ಇದಕ್ಕಾಗಿ ನಿಮ್ಮನ್ನು ನಾನು ಕರೆದಿದ್ದೇನಂತ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ನಾವು. ಹಾಲೆಲೂಯ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ, ಜೀವನದಲ್ಲಿ ಸಂತೋಷಪಟ್ಟು. ಈಗೆಲ್ಲ ಮೇಲಿಂದ ವಾಕ್ಯವೆಲ್ಲ ಓದುತ್ತಾ ಬರುವಾಗ ನೀವು ಏನ್ ಮಾಡ್ಬೇಕು, ಇಲ್ಲಿ ಒಳಗಡೆ ನೀವು ಬಾಧ್ಯವಾಗಿ ಹೊಂದುವಿರಿ. ಆಶೀರ್ವಾದ ನಮಗೆ ದೇವರಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಹಾಲೆಲೂಯ. ಈ ಒಳಗಡೆ ಹೊಂದುವಿರಿ, ಜೀವನದಲ್ಲಿ ಸಂತೋಷಪಟ್ಟು. ಸುದೀನವನ್ನು ನೋಡುವುದಕ್ಕೆ ಇಷ್ಟವುಳ್ಳವರು ಕೆಟ್ಟದನ್ನು ನುಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಹಾಲೆಲೂಯ. ದೇವರು ಒಂದು ಶಬ್ದವನ್ನು ಯಾರಿಗೂ ಆ ರೀತಿ ಮಾತಾಡಿಲ್ಲ ಪ್ರಿಯರೇ, ಮಾತಾಡದವರು ಅಲ್ಲ. ಅದಕ್ಕಾಗಿ ಇಲ್ಲಿ ಏನು ವಚನಗಳ ವಾಕ್ಯಗಳು ಬರೆಯಲ್ಪಟ್ಟಿದೆ ಅದರ ಪ್ರಕಾರನೇ ನೀವು ಆಗಿರ್ರಿ. ಅದಕ್ಕೆ ವಾಕ್ಯ ಹೇಳ್ತಿದೆ, ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಹಾಲೆಲೂಯ. ಯೇಸು ಸ್ವಾಮಿ ಸ್ವಭಾವಗಳನ್ನು ಈ ವಾಕ್ಯದ ಮುಖಾಂತರ ಓದುವಾಗ, ಧ್ಯಾನಿಸುವಾಗ ಆ ಸ್ವಭಾವವನ್ನು ನಾವು ಅಳವಡಿಸಿಕೊಳ್ಳಬೇಕಾಗಿದೆ ಪ್ರಿಯ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಾನಲ್ಲ. ಹಾಲೆಲೂಯ. ಹಾಗಾಗಿ ಇದೇ ರೀತಿಯಾಗಿ ನಾವು ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಒಂದೊಂದು ನಮಗೆ ಇಲ್ಲಿ ಲೋಕಕ್ಕೆ ಸಂಬಂಧಪಟ್ಟ ದುರಾತ್ಮನ ಕ್ರಿಯೆಗಳಿಗೆ ಸಂಬಂಧಪಟ್ಟ ಒಂದೊಂದಾಗಿ ಬಿಡಲ್ಪಡ್ತೇವೆ ಪ್ರಿಯರೇ. ಯಾರೂ ಮೊದಲಿನಿಂದ ದೇವರ ವಾಕ್ಯವನ್ನು ಕಲಿತು ಬಂದವರಲ್ಲ ಪ್ರಿಯರೇ. ಹಾಲೆಲೂಯ. ಎಲ್ಲರೂ ಈ ಭೂಮಿಗೆ ಬಂದ ಮೇಲೇನೆ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಅವರಿಗೆ ಕೊಡಂಥ ತಲಾಂತುಗಳನ್ನು ಹಿಡಿದುಕೊಂಡು ಸೇವೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಾಗಾಗಿ ಈಗ ಈ ವಾಕ್ಯ ಸಂದೇಶವನ್ನು ಪ್ರತಿಯೊಬ್ಬರು, ದೇವರು ನಮ್ಮನ್ನು ಹೇಗೆ ಇದ್ದಾಗೆ ಇರೋಕ್ಕೆ ಕರೆದವರಲ್ಲ. ದಿನೇ ನಾವೇನಾಗಬೇಕಂತೆ ಮಾರ್ಪಟ್ಟು ಬದಲಾಗಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ. ಹಾಗಾಗಿ ಈ ವಾಕ್ಯವನ್ನು ಕೊಟ್ಟಿದ್ದ ದೇವರಿಗೆ ಸ್ತೋತ್ರ ಮಾಡೋಣ. ಈ ಚಿಕ್ಕ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ರಾತ್ರಿ ವೇಳೆಯಲ್ಲಿ ಕರ್ತನೆ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಕಷ್ಟ, ದುಃಖ, ರೋಗ, ಸಮಸ್ಯೆಯಲ್ಲಿ ಯಾರಿದ್ದಾರೋ ಅವರಿಗೆಲ್ಲರೂ ಸ್ವಾಮಿ ಸಹಾಯ ಮಾಡಿ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ಒಳ್ಳೆ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.